90% ಜನರು ಕಾರ್ ಇನ್ಫೋಟೈನ್ಮೆಂಟ್ ಖರೀದಿಸುವಾಗ ಈ ಒಂದು ವಿಷಯ ಚೆಕ್ ಮಾಡೋದಿಲ್ಲ. ಆಮೇಲೆ ಡಿಸ್ಪ್ಲೇ ತುಂಬು ಸ್ಮೂತ್ ಆಗಿ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನಿಜವಾದ ರಿಯಾಲಿಟಿ ಏನು ಅಂತ ನಾನು ಹೇಳ್ತೀನಿ. ಇವತ್ತು ನಾವು ಕಂಪೇರ್ ಮಾಡೋದು ಇಂಟೆಲಿಪ್ಲೇ ವಿರುದ್ಧ ಲೋಕಲ್ ಬ್ರ್ಯಾಂಡ್ಸ್. ಹೆಚ್ಚಿನ ಲೋಕಲ್ ಬ್ರ್ಯಾಂಡ್ಸ್ ಇನ್ನೂ ಕ್ವಾಡ್ ಕೋರ್ ಪ್ರಾಸೆಸರ್ ಬಳಸ್ತಿವೆ. ಆದರೆ ಇಂಟೆಲಿಪ್ಲೇನಲ್ಲಿ ನಿಮಗೆ ಪವರ್ಫುಲ್ ಆಕ್ಟಾ ಕೋರ್ ಪ್ರಾಸೆಸರ್ ಸಿಗುತ್ತದೆ. ಜೊತೆಗೆ 2 ಗಿಗಾಬೈಟ್, 4 ಗಿಗಾಬೈಟ್ ಮತ್ತು 8 ಗಿಗಾಬೈಟ್ ರ್ಯಾಮ್ ಆಪ್ಷನ್ಸ್ ಕೂಡ ಇವೆ. ಆದರೆ ಡಿಫರೆನ್ಸ್ ಇಲ್ಲೇ ಮುಗಿಯೋದಿಲ್ಲ. ಇಂಟೆಲಿಪ್ಲೇನಲ್ಲಿ ಇದೆ ಇನ್ಬಿಲ್ಟ್ 4 ಜಿಸಿನ್, ಜೊತೆಗೆ ಇಂಟರ್ನೆಟ್ ಮತ್ತು ಜಿಪಿಎಸ್ ಟ್ರ್ಯಾಕರ್ ಕೂಡ ಇದೆ. ಅಂದ್ರೆ ಇಂಟರ್ನೆಟ್ ಇನ್ಸ್ಟಂಟ್ ಅಲರ್ಟ್ಸ್, ಜಿಯೋ ಫೆನ್ಸಿಂಗ್ ಎಲ್ಲವೂ ಒಂದೇ ಡಿವೈಸ್ನಲ್ಲಿ. ಈ ಫೀಚರ್ಸ್ ನಿಮಗೆ ಯಾವುದೇ ಲೋಕಲ್ ಬ್ರ್ಯಾಂಡ್ನಲ್ಲಿ ಸಿಗೋದಿಲ್ಲ. ಇದಲ್ಲೇ ಬಿಲ್ಟ್ ಇನ್ ಗೂಗಲ್ ಮ್ಯಾಪ್ಸ್ ನ್ಯಾವಿಗೇಷನ್ ಕೂಡ ಇದೆ. ಅಂದ್ರೆ ಬೇರೆ ಫೋನ್ ಮೌಂಟ್ ಮಾಡುವ ಅಗತ್ಯವೇ ಇಲ್ಲ. ಇದರ ಜೊತೆಗೆ ಸ್ಪ್ಲಿಟ್ ಸ್ಕ್ರೀನ್ ಮಲ್ಟಿ ಟಾಸ್ಕಿಂಗ್ ಕೂಡ ಇದೆ. ಒಂದು ಸೈಡ್ ಮ್ಯಾಪ್ಸ್ ಓಡಿಸಿ, ಇನ್ನೊಂದು ಸೈಡ್ ಮ್ಯೂಸಿಕ್ ಎಂಜಾಯ್ ಮಾಡಿ. ಬಹಳಷ್ಟು ಲೋಕಲ್ ಬ್ರ್ಯಾಂಡ್ಸ್ನಲ್ಲಿ ಈ ಫೀಚರ್ ಪ್ರೀಮಿಯಂ ಮಾಡೆಲ್ಸ್ಗಳಲ್ಲಿ ಮಾತ್ರ ಸಿಗುತ್ತದೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿಯೇ ಇದೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಪಲ್ ಕಾರ್ಪ್ಲೇ. ಆದರೆ ಹಲವಾರು ಲೋಕಲ್ ಬ್ರ್ಯಾಂಡ್ಸ್ನಲ್ಲಿ ಇವು ವೈರ್ಡ್ ಆಗಿರುತ್ತವೆ ಅಥವಾ ಇರೋದಿಲ್ಲ. ಮ್ಯೂಸಿಕ್ ಲವರ್ಸ್ಗಾಗಿ ಇದೆ ಇನ್ಬಿಲ್ಟ್ ಡಿಎಸ್ಪಿ ಜೊತೆಗೆ ಡಾಲ್ಬಿ ಮತ್ತು ಎಸ್ಆರ್ಎಸ್. ಇಂಟೆಲಿಪ್ಲೇ ಬಳಸಿದ್ರೆ ನಿಮಗೆ ಸಿಗೋದು ಬೆಟರ್ ಬೇಸ್ ಮತ್ತು ಬೆಟರ್ ಸೌಂಡ್ ಔಟ್ಪುಟ್. ಬಹಳಷ್ಟು ಲೋಕಲ್ ಸಿಸ್ಟಮ್ಸ್ಗಳಲ್ಲಿ ಡೆಡಿಕೇಟೆಡ್ ಸೌಂಡ್ ಟೆಕ್ನಾಲಜಿ ಇರೋದಿಲ್ಲ. ಆದ್ದರಿಂದ ಕಾರ್ ಇನ್ಫೋಟೈನ್ಮೆಂಟ್ ಅಪ್ಗ್ರೇಡ್ ಮಾಡುವಾಗ ಕೇವಲ ಸ್ಕ್ರೀನ್ ಸೈಜ್ ನೋಡಿ ಡಿಸಿಷನ್ ಮಾಡಬೇಡಿ. ಫೀಚರ್ಸ್ ಕಂಪೇರ್ ಮಾಡಿ, ಟೆಕ್ನಾಲಜಿ ಕಂಪೇರ್ ಮಾಡಿ. ಬೇಸಿಕ್ ಇನ್ಫೋಟೈನ್ಮೆಂಟ್ ಖರೀದಿಸಬೇಡಿ. ಚೂಸ್ ಅ ಸ್ಮಾರ್ಟ್ ಕನೆಕ್ಟೆಡ್ ಕಾರ್ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.